ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ವಂಚನೆಗೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕಾಗಿದೆ. ಅಷ್ಟಕ್ಕೂ ಏನಾಯ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್. ಸಚಿವ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಹೈಮಟ್ಟದಲ್ಲಿ ಚರ್ಚೆ. ಇತ್ತ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂದ್ರು ನಾಗೇಂದ್ರ. ಶಿವಮೊಗ್ಗದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಬೆನ್ನಲ್ಲೇ ನಿಗಮದ ಬಹುಕೋಟಿ ಹಗರಣ ಬೆಳಕಿಗೆ ಬಂದಿದೆ. ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಪ್ರಕರಣದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿದ್ದು, ಇವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸಿವೆ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಯ ಚರ್ಚೆಯ ವಿಚಾರ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಸ್ವಯಂ ಸಚಿವರಿಂದಲೇ ರಾಜೀನಾಮೆ ಪಡೆಯಲಿಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಪ್ರಕರಣದ ತನಿಖೆ ಅಂತ್ಯವಾಗುವವರೆಗೂ ಕೂಡ ರಾಜೀನಾಮೆಯನ್ನು ಕೊಡಿಸಲಿಕ್ಕೆ ಸಿಎಂ ಮತ್ತು ಡಿಸಿಎಂ ಮುಂದಾಗ್ತಿದ್ದಾರಂತೆ. ಇದಕ್ಕೆ ಹೈಕಮಾಂಡ್ ನಾಯಕರು ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು 2-3 ದಿನಗಳಲ್ಲಿ ರಾಜೀನಾಮೆ ಪಡೆಯುವ ಸಾಧ್ಯತೆ ಇದೆ. ಈ ಜವಾಬ್ದಾರಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೆಗಲಿಗೆ ಹೊರಿಸಿದ್ದಾರೆ ಹೈಕಮಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ನಾಗೇಂದ್ರ, ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಸದ್ಯಕ್ಕೆ ನಾನಂತೂ ರಿಸೈನ್ ಮಾಡಲ್ಲ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಇದು ನನಗೆ ಯಾರು ಕೂಡ ಹೇಳಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ಇವತ್ತು ಇದೆಲ್ಲ ಊಹಾಪೋಹಗಳು ಸರ್. ಇವನ್ನೆಲ್ಲ ಕೂಡ ನಾನು ಒಬ್ಬ ಮುಖ್ಯಮಂತ್ರಿ ಅಂತ ನನ್ನ ಶಿಸ್ತಿನ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಹಂಗೆ ಹೇಳಕ್ಕೆ ಸಾಧ್ಯನಾ? ನಾನು ನನ್ನ ಮನೆಯಲ್ಲಿರುವಂಥ ನನ್ನ ಜೊತೆಗಿರುವಂಥವ್ರಿಗೆ ಆ ರೀತಿ ಮಾತಾಡೋದಿಲ್ಲ. ನಾನು ಮುಖ್ಯಮಂತ್ರಿಯವರು ಯಾವತ್ತೂ ಕೂಡ ಆ ರೀತಿ ಭಾವನೆ ಮಾಡಿಲ್ಲ. ನನಗೆ ನಮ್ಮ ಪಕ್ಷ ಇವತ್ತೇನು ನನ್ನ ಪಕ್ಷ ಮುಖ್ಯ. ಇವತ್ತು ನನ್ನ ಪಕ್ಷದ ಇವತ್ತು ಸಿದ್ಧಾಂತಗಳಿಂದ ಬಂದಂಥವ್ರು ನಾವೆಲ್ಲ ಕೂಡ ಇವತ್ತು ಒಟ್ಟಾಗಿ ನನಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ದುರುಪಯೋಗ ಆಗಬಾರ್ದು ಅನ್ನೋದನ್ನು ಇಲ್ಲ, ಖಂಡಿತವಾಗಿ SIT ಅದೆಲ್ಲ ಬರುತ್ತೆ. ಅದರಲ್ಲಿ ಬಂದಮೇಲೆ ಅದರಲ್ಲಿ ತಪ್ಪಿತಸ್ಥರು ಯಾರಿದ್ರೆ ಅದನ್ನು 100% ನಾವು ಅವ್ರ ಮೇಲೆ ಕ್ರಮ ತಗೊಂಡು ಯಾರು ಕೇಳಿಲ್ಲ ನನಗೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ವಂಚನೆ. FIR ದಾಖಲಿಸಿಕೊಂಡ CBI. ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ SIT. ವಾಲ್ಮೀಕಿ ನಿಗಮದ ಬಹುಕೋಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಯೂನಿಯನ್ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳ ಪತ್ರವನ್ನು ಆಧರಿಸಿ CBIನಿಂದ FIR ಕೂಡ ದಾಖಲಿಸಲಾಗಿದೆ. ಪತ್ರದಲ್ಲಿ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು, ಖಾಸಗಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಕೇಸ್ನ ಸಂಬಂಧ ಮತ್ತಿಬ್ಬರ ಬಂಧನವಾಗಿದೆ. ನಿನ್ನೆ ತೆಲಂಗಾಣದಲ್ಲಿ ಫಸ್ಟ್ ಫೈನಾನ್ಸ್ನ ಸತ್ಯನಾರಾಯಣ ಇಟಕಾರಿಯನ್ನ SIT ಬಂಧಿಸಿತ್ತು. ಬಂಧಿತ ಸತ್ಯನಾರಾಯಣನ ವಿಚಾರಣೆಯ ವೇಳೆ ನಾಗರಾಜ ನೆಕ್ಕಂಟಿ ಹಾಗೂ ನಾಗೇಶ್ ಹೆಸರು ರಿವೀಲ್ ಆಗಿದೆ. ಇವರಿಬ್ಬರ ಅಣತಿಯ ಮೇರೆಗೆ ಆಂಧ್ರದ ಫಸ್ಟ್ ಫೈನಾನ್ಸ್ನ ಸತ್ಯನಾರಾಯಣ ಇಟಕಾರಿ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿರುವ ಆರೋಪಕ್ಕೆ ಇಬ್ಬರನ್ನ ಬಂಧಿಸಿ SIT ವಿಚಾರಣೆ ನಡೆಸುತ್ತಿದೆ. ಒಟ್ಟಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಂಚನೆಯ ಪ್ರಕರಣ ದಿನದಿಂದ ದಿನಕ್ಕೆ ತಿರುವನ್ನು ಪಡೆದುಕೊಳ್ತಿದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರಾ? ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.